ಮಾಡಿದ್ದೀರಾ ನೀವು. ತಕ್ಕನಂತ 4-5 ವರ್ಷಗಳಿಂದ ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಕೇಳ್ತಾ ಇದ್ದೀರಾ. ಏನಿದು ಮೋಸ ಅಲ್ವಾ? ಮೋಸಗಳು ಮಾಡಿ ಅನ್ಯಾಯ ಮಾಡಿ ನಿಮ್ಮನ್ನು ಬೈತಾ ಇದ್ದಾರೆ ಅವರು. ಸ್ನೇಹಿತರೆ, ನೀವು ವಿಶ್ವ ಆರೋಗ್ಯ ಸಂಸ್ಥೆ ನಿಮ್ಮನ್ನ ತುಂಬಾ ಹೊಗಳಿದೆ. ಜಾಗತಿಕ ಆರೋಗ್ಯ ನಾಯಕರು ಅಂತ ಕರೆದಿದೆ ವಿಶ್ವಸಂಸ್ಥೆ. ಕೊರೋನಾ ಸಮಯದಲ್ಲಿ ನಿಮ್ಮನ್ನ ಕೋವಿಡ್ ವ್ಯಾರಿಯರ್ಸ್ ಅಂತ ಕರೆದಿದ್ರು. ಅದೇನು ಕೆಲಸ ಮಾಡಿದ್ದೀರಾ ನೀವು? ಯಾವತ್ತು ಕೊರೋನಾ ಬಂದಾಗ ಎಲ್ಲರೂ ಮನೆ ಒಳಗೆ ಡೋರ್ ಮುಚ್ಚಿಕೊಂಡು ಭಯ ಪಡ್ತಿದ್ರೆ ಬೀದಿ ಬೀದಿಯಲ್ಲಿ ಆಶಾಗಳು ಕೆಲಸ ಮಾಡಿದ್ದಾರೆ. ಏನು ಬಿಟ್ಟಿ ಚಕ್ರಿ ಮಾಡಕ್ ಬಂದಿದ್ದೀರಾ ನೀವು? ಅಸಂಘಟಿತ ವಲಯಗಳಲ್ಲಿ ಹೆಣ್ಣು ಮಕ್ಕಳನ್ನ ಹಾಕೊಳ್ತಾರೆ. ಯಾಕೆ ಗೊತ್ತಾ? ಹೆಣ್ಣು ಮಕ್ಕಳಿಗೆ ಸಹನ ಜಾಸ್ತಿ. ಹೆಣ್ಣು ಮಕ್ಕಳು ಜವಾಬ್ದಾರಿತನದಿಂದ ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದೆ ಈ ಸರ್ಕಾರ. ಆದರೆ ನಾವು ತೋರಿಸ್ತೀವಿ, ಸಹನದಿಂದ ತಲಬಾಗಿ ಇರೋ ಆಶಾಗಳಲ್ಲ ನಾವು, ವ್ಯಕ್ತಿಗಳಲ್ಲ ನಾವು. ಸಹನ ಮೀರಿ ಬಂದಿದ್ವಿ ಇವತ್ತು. ಅನಿರ್ದಿಷ್ಟಾವಧಿ ಸ್ಟ್ರೈಕ್ ಅಂದ್ರೆ ಸಾಮಾನ್ಯ ಅಲ್ಲ. ಮನೆ ಮಠ ಬಿಟ್ಟು ಬರಬೇಕು. ಈ ಬೀದಿಗೆ ತಳ್ಳಿದಿರಲ್ಲ, ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಸಾಕಷ್ಟು ಭ್ರಷ್ಟಾಚಾರದ ಬಗ್ಗೆ ಕೇಳಿ ಬರ್ತಾ ಇದೆ. ಸರ್ಕಾರಗಳ ಮೇಲೇನೆ ನಿಂದಾರೋಪಣೆಗಳು ಬರ್ತಾ ಇವೆ. ಅಲ್ಲಿ ನನಗೆ ಪ್ರಶ್ನೆ ಬರುತ್ತೆ, ಅವ್ರು ಕೊಡ್ಬೇಕಾಗಿರೋ ದುಡ್ಡು ನಿಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ. ಅಧಿಕಾರಿಗಳು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿದೆ ಸ್ನೇಹಿತರೆ, ನಿಮಗೆ ನಿಗದಿ ಮಾಡಿದಂತ ದುಡ್ಡಿದೆ. ನೀವು ಟ್ಯಾಕ್ಸಿಗಳ ರೂಪದಲ್ಲಿ ಕೊಡ್ತಾ ಇರೋ ದುಡ್ಡಿದೆ. ಈ ದುಡ್ಡು ಇಲ್ಲ ಅಂತ ಹೇಳೋದು ದೊಡ್ಡ ಸುಳ್ಳು. ಈ ಸುಳ್ಳನ್ನು ನಂಬೇಡಿ. ನೀವು ಕೇಳಿದ್ದು ಕೇವಲ 15,000. ಸ್ನೇಹಿತರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವು ವಿಷಯಗಳು ಗಮನಿಸಬೇಕು ನೀವು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು